ವಿಡಿಯೋ ಅಲ್ಲಿ 30 ಸೆಕೆಂಡ್ ಆರ್ ಕ್ವಶನ್ ಮಾಡೋಣ. ಓಕೆ, ಅದು ಸಪರೇಟ್ ಆಗಿ ಬರ್ದಿದ್ದೀನಿ, ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಫಸ್ಟ್ ನಂಬರ್ ಈಸ್ 3 more than ಸೆಕೆಂಡ್ ನಂಬರ್. ಈಗ ಇಲ್ಲಿ ನೀವು ನೋಡಿದ್ರೆ ಫಸ್ಟ್ ನಂಬರ್ ನ ಅವರು ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರೆ, ಸೆಕೆಂಡ್ ನಂಬರ್ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಸೊ ಫಸ್ಟ್ ನಂಬರ್ ನ ಸೆಕೆಂಡ್ ನಂಬರ್ ಜೊತೆ ಕಂಪೇರ್ ಮಾಡ್ತಾ ಇದಾರೆ. ಯಾರ ಜೊತೆ ಕಂಪೇರ್ ಮಾಡ್ತಾ ಇದಾರಲ್ಲ ಅವ್ರನ್ನ ಎಕ್ಸ್ ಅಂತ ತಗೋಬೇಕು. ಸೊ ಇಲ್ಲಿ ಏನ್ ಮಾಡ್ತೀನಿ ನಾನು, ಲೆಟ್ ದ ಸೆಕೆಂಡ್ ನಂಬರ್ ಬಿ ಎಕ್ಸ್ ಅಂತ ತಗೋತೀನಿ. ಓಕೆ, ಈಗ ಸ್ಟೇಟ್ಮೆಂಟ್ ಮತ್ತೆ ಓದೋಣ. ಫಸ್ಟ್ ನಂಬರ್ ಈಸ್, ಸೊ ಏನ್ ಕೊಡಿದ್ರೆ, ಫಸ್ಟ್ ನಂಬರ್ ಈಸ್ ಅಂದ್ರೆ ಈಕ್ವಲ್ ಟು 3 more ಅಂದ್ರೆ ಪ್ಲಸ್ 3 more than ದ ಸೆಕೆಂಡ್ ನಂಬರ್. ಓಕೆ, ಸೊ ಇದು ನಥಿಂಗ್ ಬಟ್ ಏನಾಗುತ್ತೆ, 3 ಪ್ಲಸ್ ಸೆಕೆಂಡ್ ನಂಬರ್ ಏನು ಎಕ್ಸ್ ಅಂತ ತಗೊಂಡಿದ್ವಿ, 3 ಪ್ಲಸ್ ಎಕ್ಸ್ ಆಗುತ್ತೆ. ಇದು ಬಂದ್ಬಿಟ್ಟು ಫಸ್ಟ್ ನಂಬರ್ ಆಯ್ತು. ಓಕೆ, ಈಗ ಅವ್ರೇನ್ ಕೊಟ್ಟಿದ್ದಾರೆ ನೋಡ್ರಿ, ದ ಸಮ್ ಆಫ್ ದ ಸ್ಕ್ವಯರ್ಸ್. ಅಂದ್ರೆ ಇವೆರಡು ನಂಬರ್, ಫಸ್ಟ್ ನಂಬರು ಸೆಕೆಂಡ್ ನಂಬರು ಸ್ಕ್ವಯರ್ ಮಾಡ್ಬಿಟ್ಟು ಆಡ್ ಮಾಡಿದ್ರೆ, ಸೊ ನಥಿಂಗ್ ಬಟ್ ಫಸ್ಟ್ ನಂಬರ್ ನ ಸ್ಕ್ವಯರ್ ಮಾಡಿದ್ರೆ ಏನಾಗುತ್ತೆ, ಫಸ್ಟ್ ನಂಬರ್ ಸ್ಕ್ವಯರ್ ಮಾಡಿದ್ರೆ 3 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೆಕೆಂಡ್ ನಂಬರ್ ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ಮಾಡಿ ಇವ್ರಿಬ್ಬರನ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅಂತೆ, 29 ಬರ್ತಾ ಇದೆ. ಸೊ ಇವಾಗ ನೀವು ನೋಡಿದ್ರೆ ಇದು ಯಾವ ಟೈಪ್ ಇದೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಟೈಪ್ ಇದೆ. ಸೊ ಏನ್ ಬರೀಬಹುದು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಪ್ಲಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಐತೆ, ಎಕ್ಸ್ ಸ್ಕ್ವೇರ್ ಬರೀತೀನಿ, ಇಸ್ ಈಕ್ವಲ್ ಟು 29. ಈಗ 3 ಸ್ಕ್ವೇರ್ ಬಂದ್ಬಿಟ್ಟು 9, ನೆಕ್ಸ್ಟ್ 2 3 is 6, 6 into x 6x ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 29. ಓಕೆ, ಈಗ ನೆಕ್ಸ್ಟ್ ಏನೇನಾಗುತ್ತೆ ನೋಡ್ರಿ, 9 ಪ್ಲಸ್ 6x. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ 2x ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ ಟು 29. ಇವಾಗೆಲ್ಲ ಆರ್ಡರ್ ಆಗಿ ಬರಿತೀನಿ. ಫಸ್ಟ್ 2x ಸ್ಕ್ವೇರ್ ಬರಿತೀನಿ, ಆಮೇಲೆ 6x ಬರಿತೀನಿ, ಆಮೇಲೆ ಇಲ್ಲಿ 9 ಬರಿತೀನಿ. ಈ ಪ್ಲಸ್ 29 ಈ ಕಡೆ ಬಂದ್ರೆ ಮೈನಸ್ 29 ಆಗುತ್ತೆ, ಈಕ್ವಲ್ ಟು 0. ಈಗ 2x ಸ್ಕ್ವೇರ್ ಪ್ಲಸ್ 6x, ಓಕೆ, ಪ್ಲಸ್ 9 ಮೈನಸ್ 29 ಏನಾಗುತ್ತೆ, ಗ್ರೇಟರ್ ನಂಬರ್ ಸೈನ್ ಹಾಕಿ ಸಪ್ರೇಟ್ ಮಾಡ್ಬೇಕು. 29 ಅಲ್ಲಿ 9 ಹೋದ್ರೆ ಏನಾಗುತ್ತೆ, 20 ಆಗುತ್ತೆ, ಇಸ್ ಈಕ್ವಲ್ ಟು 0. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಈ ಈಕ್ವೇಶನ್ ಅಲ್ಲಿ ಎಲ್ಲ 2 ಟೇಬಲ್ ಅಲ್ಲಿ ಹೋಗುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, ಡಿವೈಡ್ ದ ಈಕ್ವೇಶನ್ ಬೈ 2 ಮಾಡ್ತೀನಿ. ಇವು ಎಲ್ಲವೂ 2 ಇಂದ ಡಿವೈಡ್ ಮಾಡಿದ್ರೆ ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಇಸ್ ಈಕ್ವಲ್ ಟು 0 ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ಏನು, ಕ್ವಾಡ್ರಾಟಿಕ್ ಈಕ್ವೇಶನ್. ಓಕೆ, ಈಗ ಇದನ್ನ ಸಾಲ್ವ್ ಮಾಡೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಮೈನಸ್ 10 ಈಕ್ವಲ್ ಟು 0. ಓಕೆ, ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇದೆ ತಾನೆ. ಸೊ ಅದಕ್ಕೋಸ್ಕರ ಇದು ಕ್ವಾಡ್ರಾಟಿಕ್ ಫಾರ್ಮುಲಾ ಇಂದ ಸಾಲ್ವ್ ಮಾಡ್ತೀನಿ. ಸೊ ಏನದು, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ a ವ್ಯಾಲ್ಯೂ 1, b ವ್ಯಾಲ್ಯೂ 3, c ವ್ಯಾಲ್ಯೂ ನೋಡ್ರಿ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಅಂದ್ರೆ ನಾವು ಮೈನಸ್ ತಗೋಬೇಕು, c ವ್ಯಾಲ್ಯೂ ಮೈನಸ್. ಸೊ ಈಗ ಏನ್ ಮಾಡೋಣ, ಫಾರ್ಮುಲಾ ಅಪ್ಲೈ ಮಾಡೋಣ. ಸೊ ಕ್ವಾಡ್ರಾಟಿಕ್ ಫಾರ್ಮುಲಾ ಏನು, x ಇಸ್ ಈಕ್ವಲ್ ಟು ಮೈನಸ್ b ಪ್ಲಸ್ ಆರ್ ಮೈನಸ್ ರೂಟ್ b ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a ಬರುತ್ತೆ. ಈಗ x ಇಸ್ ಈಕ್ವಲ್ ಟು ಮೈನಸ್ b ವ್ಯಾಲ್ಯೂ 3 ಪ್ಲಸ್ ಆರ್ ಮೈನಸ್, ಓಕೆ, b ಸ್ಕ್ವೇರ್ ಅಂದ್ರೆ 3 ಸ್ಕ್ವೇರ್ ಆಯ್ತು, ಮೈನಸ್ 4 ಇಂಟು a ವ್ಯಾಲ್ಯೂ ಏನಿದೆ, a ವ್ಯಾಲ್ಯೂ 1, c ವ್ಯಾಲ್ಯೂ ಏನಿದೆ ಮೈನಸ್ 10 ಇದೆ, ಓಕೆ, ಹೋಲ್ ಡಿವೈಡೆಡ್ ಬೈ 2 ಇಂಟು a ವ್ಯಾಲ್ಯೂ ಏನಿದೆ 1 ಇದೆ. ಓಕೆ, ಈಗ x ಇಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ ಆರ್ ಮೈನಸ್ 3 ಸ್ಕ್ವೇರ್ ಎಷ್ಟು 9. ನೆಕ್ಸ್ಟ್ ಇಲ್ಲ ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಆಮೇಲೆ 4 1 4, 4 10 40 ಆಯ್ತು, ಹೋಲ್ ಡಿವೈಡೆಡ್ ಬೈ 2 1 2. ಓಕೆ, ಈಗ ನೆಕ್ಸ್ಟ್ ಇಲ್ಲಿ ಬರೀತೀನಿ. ಈಗ ಏನಾಗುತ್ತೆ, x ಇಸ್ ಈಕ್ವಲ್ ಟು ಮೈನಸ್ 3 ಪ್ಲಸ್ ಆರ್ ಮೈನಸ್ 9 ಪ್ಲಸ್ 40 ಎಷ್ಟಾಗುತ್ತೆ
49 ಆಗುತ್ತೆ ಹೋಲ್ ಡಿವೈಡೆಡ್ ಬೈ ಓಕೆ ಈಗೇನು x is equal to -3 ಪ್ಲಸ್ ಆರ್ ಮೈನಸ್ ರೂಟ್ 49 ಏನು 7/2 ಸೊ ಇದ್ರ ಅರ್ಥ ಏನು ಒಂದು ಬಂದ್ಬಿಟ್ಟು x equal to -3 ಪ್ಲಸ್ 7/2 ಒಂದು ಆನ್ಸರು ಇನ್ನೊಂದು ಬಂದ್ಬಿಟ್ಟು x is equal to -3 ಮೈನಸ್ 7/2 ಇನ್ನೊಂದು ಆನ್ಸರು ಸೊ ಇವಾಗ ಏನಾಗುತ್ತೆ x is equal to ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡಬೇಕು 7 ಅಲ್ಲಿ 3 ಹೋದ್ರೆ 4/2 1 ಜಾ 2 2 ಜಾ x is equal to 2 ಬಂತು ಇನ್ನೊಂದು ಬಂದ್ಬಿಟ್ಟು ಏನ್ ಬಂತು x equal to 2 ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಆಡ್ ಮಾಡ್ಬೇಕು 3 + 7 10/2 ಸೊ 2 1 ಜಾ 2 5 ಜಾ ಸೊ x is equal to ಏನು -5 ಬಂತು ಈಗ ಎರಡು ಆನ್ಸರ್ ಬಂತು ಯಾವ್ದನ್ನ ತಗೋಬೇಕಂತ ನೋಡೋಣ ಓಕೆ ಅಲ್ಲಿ ಏನ್ ಕೇಳಿದಾರೆ ಜಸ್ಟ್ ದ ಫಸ್ಟ್ ನಂಬರ್ ಈಸ್ 3 more than the second number the sum of their square is 29 find the numbers ಈಗ ನಂಬರ್ಸ್ ಕಂಡುಹಿಡಿಬೇಕು ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಪಾಸಿಟಿವ್ ನಂಬರ್ ಇಲ್ಲ ನೆಗೆಟಿವ್ ನಂಬರ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಸೊ ಈಗ ನಾವು ಸೆಕೆಂಡ್ ನಂಬರ್ ನ ಏನಂತ ತಗೋಬೇಕು ಎಕ್ಸ್ ಅಂತ ತಗೋಬೇಕು ಸೊ ಇಲ್ಲಿ ಎಕ್ಸ್ ಎರಡು ಆನ್ಸರ್ ಬಂದಿದೆ ಸೊ ನೀವು ಇವಾಗ ಕೇಸ್ 1 ಕೇಸ್ 2 ಅಂತ ಮಾಡ್ಬೇಕು ಓಕೆ ಈ ಕೇಸ್ 1 ಅಲ್ಲಿ ಓಕೆ ನಾನೇನ್ ಮಾಡ್ತೀನಿ ಇವಾಗ ಕೇಸ್ 1 ಅಲ್ಲಿ ಎಕ್ಸ್ ನ 2 ಅಂತ ತಗೊಂತೀನಿ ಎಕ್ಸ್ ನ 2 ಅಂತ ತಗೊಂಡ್ರೆ ಓಕೆ ಸೆಕೆಂಡ್ ನಂಬರ್ ಏನಾಗುತ್ತೆ ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಓಕೆ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬರುತ್ತೆ ಈಗ ಫಸ್ಟ್ ನಂಬರ್ ಏನಾಗುತ್ತೆ ಫಸ್ಟ್ ನಂಬರ್ ಇಸ್ ಈಕ್ವಲ್ ಟು ನಾವೇನ್ ತಗೊಂಡಿದ್ವಿ ಫಸ್ಟ್ ನಂಬರ್ ನ ನಾವೇನ್ ತಗೊಂಡಿದ್ವಿ 3 + x ಅಂತ ತಗೊಂಡಿದ್ವಿ ಸೊ ಇಲ್ಲಿ ಬರೆಯೋಣ ಅದನ್ನ ಓಕೆ ಸೊ ಫಸ್ಟ್ ನಂಬರ್ ಏನು 3 + x ಅಂತ ತಗೊಂಡಿದ್ವಿ ಏನಾಗುತ್ತೆ 3 + x = 2 ಆಗ್ರಿ 3 + 2 5 ಆಗುತ್ತೆ ಸೊ ಇದು ಬಂದ್ಬಿಟ್ಟು ಏನು ಕೇಸ್ 1 ಆನ್ಸರ್ ಓಕೆ ಸೊ ನೀವೇನ್ ಮಾಡ್ರಿ ಇದು ಬಂದ್ಬಿಟ್ಟು ಕೇಸ್ 1 ಆನ್ಸರ್ ಆಗುತ್ತೆ ಓಕೆ ನೆಕ್ಸ್ಟ್ ಈ ಕೇಸ್ 2 ಏನ್ ತಗೋಬೇಕು ಕೇಸ್ 2 ಬಂದ್ಬಿಟ್ಟು x ವ್ಯಾಲ್ಯೂ -5 ತಗೋಬೇಕು x is equal to -5 ತಗೊಂಡ್ರೆ ಅವಾಗ ಸೆಕೆಂಡ್ ನಂಬರ್ ಏನಾಗುತ್ತೆ ಸೆಕೆಂಡ್ ನಂಬರ್ ಈಸ್ ಈಕ್ವಲ್ ಟು x is equal to -5 ಆಯ್ತು ಫಸ್ಟ್ ನಂಬರ್ ಏನಾಗುತ್ತೆ ಫಸ್ಟ್ ನಂಬರ್ ಬಂದ್ಬಿಟ್ಟು ಓಕೆ 3 + x ಸೊ ಏನಾಗುತ್ತೆ ಇದು 3 + x ಇದ್ದಲ್ಲೇನು -5 ಹಾಕ್ತಿವಿ ಇಸ್ ಈಕ್ವಲ್ ಟು ಓಕೆ ಈ ಕಡೆ ತಗೊಳ್ಳೋಣ ಸೊ ಏನಾಗುತ್ತೆ 3 ಪ್ಲಸ್ ಇಂಟು ಮೈನಸ್ -5 ಸೊ ಓಕೆ ಒಂದು ಪ್ಲಸ್ ಮೈನಸ್ ಇದ್ದಾಗ ಮೈನಸ್ ಸೈನ್ ಹಾಕಿ ಸಬ್ಟ್ರಾಕ್ಟ್ 5 ಅಲ್ಲಿ 3 ಹೋದ್ರೆ 2 ಇದು ಬಂದ್ಬಿಟ್ಟು ಫಸ್ಟ್ ನಂಬರ್ ಆಗಿರುತ್ತೆ ಓಕೆ ಸೊ ಈಗ ನಿಮಗೆ ಏನ್ ಗೊತ್ತಾಯ್ತು ಸೆಕೆಂಡ್ ನಂಬರ್ -5 ತಗೊಂಡ್ರೆ ಫಸ್ಟ್ ನಂಬರ್ -2 ಬರುತ್ತೆ ಅದೇ ಸೆಕೆಂಡ್ ನಂಬರ್ ನ 2 ಅಂತ ತಗೊಂಡ್ರೆ ಫಸ್ಟ್ ನಂಬರ್ ಏನಾಗುತ್ತೆ 5 ಆಗುತ್ತೆ ಓಕೆನಾ ಸೊ ಇದು ಬಂದ್ಬಿಟ್ಟು ಇವೆರಡು ಆನ್ಸರ್ ಬರಿಬೇಕು ಯಾಕಂದ್ರೆ ಕೇಸ್ 1 ಕೇಸ್ 2 ಯಾಕಂದ್ರೆ ಅಲ್ಲಿ ಪಾಸಿಟಿವ್ ನಂಬರ್ ಅಂತ ಏನು ಕೊಟ್ಟಿಲ್ಲ ಓಕೆ ಸೊ ಎರಡು ಕೇಸ್ ತಗೋಬೇಕು ಎರಡು ಆನ್ಸರ್ ತಗೋಬೇಕು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಓಕೆ ನೀವೇನ್ ಮಾಡ್ರಿ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ ಓಕೆ ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಓಕೆ ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಮತ್ತೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅದನ್ನ ನೀವು ರೆಫರ್ ಮಾಡಿ ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇನ್ನು ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ